ನೆಕ್ಸ್ಟ್ ಇಸ್ ಫೆಮಿನೈನ್ ಜೆಂಡರ್. ಫೆಮಿನೈನ್ ಜೆಂಡರ್ ಅಂದರೆ ಸ್ತ್ರೀಲಿಂಗ. ಓಕೆ, ಸೊ ಇಲ್ಲಿ ವಿಶಿಷ್ಟವಾಗಿ ಹೆಣ್ಣು ಅಂದರೆ ಫೀಮೇಲ್ ಮತ್ತು ಹೆಣ್ಣು ಪ್ರಾಣಿಗಳನ್ನು ಅಂದರೆ ಫೀಮೇಲ್ ಆ್ಯನಿಮಲ್ಸ್ಗಳನ್ನು ನಾವು ಸ್ತ್ರೀಲಿಂಗ ಎಂದು ನಾವು ಕರಿತೀವಿ. ಅರ್ಥ ಆಯ್ತಾ? ಸೊ ಇದು ವಿಶಿಷ್ಟವಾಗಿ ಹೆಣ್ಣು ಮತ್ತು ಹೆಣ್ಣು ಪ್ರಾಣಿಗಳನ್ನು ನಾವು ಸ್ತ್ರೀಲಿಂಗ ಅಂತ ಹೇಳ್ತೀವಿ. ಅದಕ್ಕೆ ನಾವು ಫೆಮಿನೈನ್ ಜೆಂಡರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಶಿ, ಹರ್, ಹರ್ಸ್ ಅಂತ ನಾವು ಪದಗಳನ್ನು ಬಳಸ್ತೀವಿ. ಇದುವರೆ ನಾವು ಫೀಮೇಲ್ಸ್ಗಳಿಗೆ ನಾವು ಅಂದರೆ ಸ್ತ್ರೀಗಳಿಗೆ ನಾವು ಇದನ್ನ ಹೇಳೋದು. ಶಿ ಅಂದರೆ ಅವಳು, ಹರ್ ಅಂದರೆ ಅವಳಿಗೆ, ಆ ಥರ. ಓಕೆ, ಶಿ, ಹರ್, ಹರ್ಸ್ ಇವೆಲ್ಲ ನಾವು ಫೀಮೇಲ್ಸ್ಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಗೆ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಗರ್ಲ್ ಅಂತ ಹೇಳ್ತೀವಿ. ಗರ್ಲ್ ಅಂದರೆ ಹುಡುಗಿ. ವುಮನ್ ಅಂದರೆ ಮಹಿಳೆ. ಕ್ಯಾಟ್ ಅಂದರೆ ಬೆಕ್ಕು. ಅರ್ಥ ಆಯ್ತಾ? ಸೊ ಇವೆಲ್ಲ ಸ್ತ್ರೀಲಿಂಗ ಅಂತ ನಾವು ಹೇಳ್ಬಹುದು. ಪುರುಷಲಿಂಗ ಅಥವಾ ಪುಲ್ಲಿಂಗ ಅಂದರೆ ಅದು ಮ್ಯಾಸ್ಕ್ಯುಲೈನ್ ಜೆಂಡರ್. ಸ್ತ್ರೀಲಿಂಗ ಅಂದರೆ ಅದು ಫೆಮಿನೈನ್ ಜೆಂಡರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಸ್ ಕಾಮನ್ ಜೆಂಡರ್. ಕಾಮನ್ ಜೆಂಡರ್ ಅಂದರೆ ಸಾಮಾನ್ಯ ಲಿಂಗ ಅಂತ. ಸೊ ಇಲ್ಲಿ ಅನೇಕ ನಾಮಪದಗಳನ್ನು ಲಿಂಗವನ್ನು ಹೊಂದಿಲ್ಲ ಮತ್ತು ಅವುಗಳನ್ನು ನ್ಯೂಟ್ರಲ್ ಅಥವಾ ಸಾಮಾನ್ಯ ಲಿಂಗವೆಂದು ನಾವು ಹೇಳಬಹುದು. ಓಕೆ, ಸೊ ಅನೇಕ ನಾಮಪದಗಳು ಯಾವುದು ಲಿಂಗವನ್ನು ಅದು ಹೊಂದಿರುವುದಿಲ್ಲ. ಅದಕ್ಕಾಗಿ ನಾವು ಅದನ್ನು ನ್ಯೂಟ್ರಲ್ ಅಥವಾ ಕಾಮನ್ ಜೆಂಡರ್ ಅಂತ ಹೇಳ್ತೀವಿ. ಈಗ ನಾವು ಉದಾಹರಣೆಗೆ ಫ್ರೆಂಡ್ ಅಂತ ಹೇಳಬೇಕಾದ್ರೆ ಅದಕ್ಕೆ ಏನೋ ಜೆಂಡರ್ ಇಲ್ಲ. ಅದು ಪುರುಷನೂ ಇರ್ಬೋದು, ಮಹಿಳೆನೂ ಕೂಡ ಇರ್ಬೋದು ಫ್ರೆಂಡ್ ಅಂತ ಹೇಳುವಾಗ. ಅದಕ್ಕೆ ನಾವು ಫ್ರೆಂಡ್ ಅಂತ ಹೇಳುವಾಗ ಅದು ಕಾಮನ್ ಜೆಂಡರ್. ಟೀಚರ್ ಅಂತ ಹೇಳ್ತೀವಿ. ಟೀಚರ್ ಅಂದರೆ ಅದು ಫಿಮೇಲ್ ಟೀಚರ್ನೂ ಆಗಿರ್ಬೋದು, ಮೇಲ್ ಟೀಚರ್ನೂ ಆಗಿರ್ಬೋದು. ಓಕೆ, ಸ್ಪೌಸ್ ಅಂದ್ರೂ ಅದೇ, ಸಂಗಾತಿ ಅಂತ ಸ್ಪೌಸ್ ಅಂದರೆ. ಪರ್ಸನ್, ಪೇರೆಂಟ್ ಅಂದರೆ ಪೋಷಕರು, ಅಮ್ಮ ಅಪ್ಪ ಎರಡು ಸೇರಿ ಪೇರೆಂಟ್ ಆಗೋದು. ಓಕೆ, ಸೊ ಇದು ಕಾಮನ್ ಜೆಂಡರ್. ಸ್ಟೂಡೆಂಟ್, ವಿದ್ಯಾರ್ಥಿನೂ ಕೂಡ ಗರ್ಲ್ ಆಗಿರ್ಬೋದು ಅಥವಾ ಬಾಯ್ ಆಗಿರ್ಬೋದು, ಹುಡುಗಿ ಅಥವಾ ಹುಡುಗರು ಆಗಿರಬಹುದು. ಅದಕ್ಕೆ ಅದು ಕಾಮನ್ ಜೆಂಡರ್. ಚೈಲ್ಡ್, ಮಕ್ಕಳು. ಸಿಬ್ಲಿಂಗ್ಸ್ ಅಂದರೆ ಸಹೋದರು. ಚೇರ್ಪರ್ಸನ್, ಪೊಲೀಸ್ ಆಫೀಸರ್ ಇವೆಲ್ಲ ಕಾಮನ್ ಜೆಂಡರ್ ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಾ? ಓಕೆ, ಸೊ ಕಾಮನ್ ಜೆಂಡರಲ್ಲಿ ಅನೇಕ ನಾಮಪದಗಳನ್ನು ಲಿಂಗವನ್ನು ಹೊಂದಿಲ್ಲ ಮತ್ತು ಅವುಗಳನ್ನು ನಾವು ನ್ಯೂಟ್ರಲ್ ಅಥವಾ ಸಾಮಾನ್ಯ ಲಿಂಗ ಅಂತ ಹೇಳ್ಬೋದು. ಓಕೆ.